ಹಲೋ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಚಾನಲ್ಗೆ. ಇವತ್ತು ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಕಡೆಯಿಂದ ಕರೆಂಟ್ಲಿ ಒಂದು ಆಕ್ಷನ್ ಆಗ್ತಾ ಇದೆ, ಮಾರ್ಚ್ ಮಂತಲ್ಲಿರೋದು. ಅದ್ರದ್ದು ಡೀಟೇಲ್ಸ್ ಹೇಗಿದೆ, ಆ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವೇನೇನು ಮಾಡಬೇಕು, ಹಾಗೆ ಆಕ್ಷನ್ ಮ್ಯಾಪ್ ನಿಮಗೆ ಯಾವ ಥರ ಡೀಟೇಲ್ಸ್ ಹೇಳುತ್ತೆ, ಅದನ್ನು ಹೇಗೆ ನ್ಯಾವಿಗೇಟ್ ಮಾಡಬೇಕು. ಆಕ್ಷನ್ ಮ್ಯಾಪ್ನ ನ್ಯಾವಿಗೇಟ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ, ಆ ಮಿಸ್ಟೇಕ್ನ ಹೇಗೆ ಅವಾಯ್ಡ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಿ ಹೇಗೆ ಅದನ್ನು ಡಬಲ್ ಚೆಕ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಹಾಗೆ ನೋಟಿಫಿಕೇಶನ್ ಕೂಡ ಬಂದಿದೆ. ಈ ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 30th ಮಾರ್ಚ್, ನಾವು ಈ ವಿಡಿಯೋ ಮಾಡ್ತಾ ಇರೋದು 22nd, ಅನದರ್ 8 more days to go. ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ನೋಟಿಫಿಕೇಷನ್ನಲ್ಲಿ ಈಗ ಕಾಮನ್ ಆಗಿ ತುಂಬ ಜನ ಬಿಡಿ ಆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಲ್ಟಿಪಲ್ ಯೂಟ್ಯೂಬ್ ಸೋರ್ಸಲ್ಲಿ. ಇಟ್ ಇಸ್ ವೆರಿ ಗುಡ್, ಐ ಅಪ್ರಿಷಿಯೇಟ್ ಎವ್ರಿಬಡಿ. ಬಟ್ ಕೆಲವೊಂದು ಪಾಯಿಂಟ್ಸು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಕ್ಲರೇಷನಲ್ಲಿ ಕಂಡೀಷನ್ಸಲ್ಲಿ ಚೇಂಜ್ ಆಗಿದೆ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಪಾಯಿಂಟ್ಗಳನ್ನ ನಾನು ಇವತ್ತು ತುಂಬ ಸೂಕ್ಷ್ಮವಾಗಿ ಓದ್ಬಿಟ್ಟು ಹೈಲೈಟ್ ಮಾಡಿ ಹೇಳ್ತೀನಿ. ನೀವು ಅವನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು ನೀವೇನಾದರೂ ಈ ಪ್ರಸ್ತುತ ಬಿ ಡಿ ಎ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ ಪಾಯಿಂಟ್ಸ್ ಯಾವುದು ನೋಡೋಣ. ಹಾಗೆ ಬಿ ಡಿ ಎ ವೆಬ್ಸೈಟ್ ಹೇಗೆ ನ್ಯಾವಿಗೇಟ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ನೆಕ್ಸ್ಟ್ ಒಂದು 4-5 ನಿಮಿಷದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬಿ ಡಿ ಎ ಆಕ್ಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3-4 days ಆಯಿತು. ಇಫ್ ಯು ಗೋ ಟು ಬಿ ಡಿ ಎ ಗೌರ್ಮೆಂಟ್ ವೆಬ್ಸೈಟ್, ನೀವು ಬಿ ಡಿ ಎ ವೆಬ್ಸೈಟ್ಗೆ ಹೋದರೆ ಆಕ್ಷನ್ ಸೆಕ್ಷನಲ್ಲಿ ನಿಮಗೆ ಈ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ. ಜಸ್ಟ್ ಐ ವಿಲ್ ಶೋ ಯು ಡೌನ್ಲೋಡ್ ಮಾಡಿಬಿಟ್ಟು. ಕೆಳಗಡೆ ಬನ್ನಿ, ಕ್ಲಿಕ್ ಆನ್ ದ ಆಕ್ಷನ್. ಸೊ ಇಲ್ಲಿ ಕರೆಂಟ್ಲಿ ಪ್ರೀವಿಯಸ್ ಆಲ್ರೆಡಿ ಮುಗಿದೋಗಿರೋದಿದೆ. ಕರೆಂಟ್ಲಿ ಇರೋದು ಯು ಕ್ಯಾನ್ ಡೌನ್ಲೋಡ್ ನೋಟಿಫಿಕೇಶನ್ ಹಿಯರ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಿಯರ್, ಗೂಗಲ್ ಮ್ಯಾಪ್ಸ್ ಇದೆ, ಜಿಯೋ ಟ್ಯಾಗ್ ಹಾಕಿದರೆ ಬಟ್ ಯಾಕೋ ಓಪನ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನೀವು ಆಕ್ಷನ್ ಮ್ಯಾಪಿಂದ ಕೂಡ ಇದನ್ನು ನ್ಯಾವಿಗೇಟ್ ಮಾಡ್ಬೋದು, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಟಿಫಿಕೇಶನ್ ನೋಡ್ತಾ ಹೋದರೆ ಮೊದಲ ಬಾರಿಗೆ ಕೊನೆ ದಿನಾಂಕ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ, ಇದು 30ನೇ ತಾರೀಕು ಇರೋದು, ಇದೇ ತಿಂಗಳು. ಸೊ ಲೈವ್ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಏಪ್ರಿಲ್ 2 ಬಿಡ್ಡಿಂಗ್ ಇರುತ್ತೆ. ಮಲ್ಟಿಪಲ್ ಸೈಟ್ಸ್, 68 ಸೈಟ್ಸ್ ಇದೆ ಅಕ್ರಾಸ್ ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಅಂಜನಾಪುರ 11th ಬ್ಲಾಕ್, ಬನಶಂಕರಿ 6 ಸ್ಟೇಜ್ ಫರ್ದರ್ ಎಕ್ಸ್ಟೆನ್ಷನ್ ಇದೆ. ಕುಮಾರಸ್ವಾಮಿ ಲೇಔಟಲ್ಲಿ 2 ಸೈಟ್ ಇದೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಪ್ರೀವಿಯಸ್ ಆಕ್ಷನಲ್ಲಿ ತುಂಬ ಸೈಟ್ಸ್ ಬಂದಿರಲಿಲ್ಲ, ಈ ಸಲ ತುಂಬ ಸೈಟ್ಸ್ಗಳು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಬಂದಿದೆ. ಈ ಸಲ ಲಾರ್ಜರ್ ಸೈಟ್ ತುಂಬ ಇದೆ. ಪ್ರಾಬಬ್ಲಿ ನನಗನ್ಸಿದ ಮಟ್ಟಿಗೆ ನಂಬರ್ ಆಫ್ ಸೈಟ್ಸ್ ಗೋಯಿಂಗ್ ಲೆಸ್ ಡೇ ಬೈ ಡೇ, ಆಕ್ಷನ್ ಬೈ ಆಕ್ಷನ್. ಹಾಗೆ ಡಿಮ್ಯಾಂಡ್ ಫಾರ್ ಬಿ ಡಿ ಎ ಆಕ್ಷನ್ ಇಸ್ ಗ್ರ್ಯಾಜುಲಿ ಇನ್ಕ್ರೀಸಿಂಗ್. ಹಾಗಾಗಿ 20, 30, 40 ಸೈಟ್ಗಳನ್ನ ನೀವು ನಂಬರ್ ನೋಡಿದ್ರೆ ದರ್ ವೆರಿ ವೆರಿ ಲೆಸ್ ಅವ್ರಿಗೆ. ಬಟ್ 2400, 2500, 3000, 4000 ಸ್ಕ್ವೇರ್ ಫೀಟ್ ಅಂತ ಸೈಟ್ಗಳು ಮಾರ್ಕೆಟಲ್ಲಿ ಬಿ ಡಿ ಎ ಕಡೆಯಿಂದ ತುಂಬ ಇದೆ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಏರಿಯಾ ಮತ್ತು ಅಮೌಂಟ್ ಮೇಲೆ ಗಮನ ಇರಲಿ. ಕಂಪೇರ್ ಟು ಪಾಸ್ಟ್ ಒಂದು 3-4 ಆಕ್ಷನ್ಸ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ರೆ ಈ ಸಲ ಪರ್ ಸ್ಕ್ವೇರ್ ಮೀಟರ್ ವ್ಯಾಲ್ಯೂ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿ ಬಂದಿದ್ದಾರೆ ಬಿ ಡಿ ಎ. ಬಿಕಾಸ್ ಆಫ್ ದಿಸ್ ಪ್ರಾಬಬ್ಲಿ ಪಾರ್ಟಿಸಿಪೇಷನ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಡಿಮ್ಯಾಂಡ್ ತುಂಬ ಇರೋದ್ರಿಂದ ಅದನ್ನು ನಾವು ಗೆಸ್ ಮಾಡೋದು ತುಂಬ ಕಷ್ಟ. ಇಫ್ ಯು ಆರ್ ವಿ ಕೆನಾಟ್ ಸೇ ಲಾಸ್ಟ್ ಚಾನ್ಸ್ ಅಂತ ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು ಫ್ಯೂಚರಲ್ಲಿ. ಬಟ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ವೆಲ್ ಪ್ಲ್ಯಾನ್ ಮಾಡಿ ನೀವು ಇದನ್ನು ಪಾರ್ಟಿಸಿಪೇಟ್ ಮಾಡಿ. ಪ್ರಾಬಬ್ಲಿ ಎಲ್ಲರಿಗೂ ಲೊಕೇಶನ್ ಬಗ್ಗೆ ತುಂಬ ಡೌಟ್ ಇರುತ್ತೆ. ಸೊ ನಾನು ಸೇಮ್ ಟೈಮ್ ಲಾಸ್ಟ್ ಇಯರ್ ಒಂದು 2 year ಇದನ್ನು ಡಿಸ್ಪ್ಯಾಚ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಸೆಕ್ಷನ್ಗೆ ಹೋಗಿ ನೀವು ಸ್ಕ್ರಾಲ್ ಡೌನ್ ಲಿಟಲ್ ಬಿಟ್, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಆಗಲಿ, ಬನಶಂಕರಿ 6 ಸ್ಟೇಜ್ ಆಗಲಿ, ಅಂಜನಾಪುರ ಜೆ ಪಿ ನಗರ ಟೌನ್ಶಿಪ್ ಬಗ್ಗೆ ಆಗಲಿ, HBR ಮತ್ತು HSR HAL ಲೊಕೇಶನ್ಗಳಾಗಲಿ, ಈ 4 ಲೊಕೇಶನ್ ಲಾರ್ಜರ್ಲಿ ಬರ್ತಾ ಇರೋದ್ರಿಂದ ಲಾಸ್ಟ್ ಇಯರ್ ನಾನು ಈ 4 ಲೊಕೇಶನ್ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಹೆಂಗಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಎಷ್ಟು ದೊಡ್ಡದಾಗಿದೆ. ಓಕೆ, ನೀವು ಅದನ್ನು ಏರಿಯಾ ಬಗ್ಗೆ, ಕನೆಕ್ಟಿವಿಟಿ ಬಗ್ಗೆ ಈ 4 ವಿಡಿಯೋ ನೋಡ್ಬೋದು. ಬಟ್ ಅದು ಬಿಟ್ಟರೆ ಇದೇ ನೋಟಿಫಿಕೇಶನ್ ಆದಮೇಲೆ ನಿಮಗೆ ಮ್ಯಾಪ್ ಕೂಡ ಇದೆ, ಅದನ್ನು ಕೂಡ ನ್ಯಾವಿಗೇಟ್ ಮಾಡ್ಬೋದು. ಸೊ ಈ ಥರ ಇದೆ. ನಿಮಗೆ ಪರ್ಟಿಕ್ಯುಲರ್ ಲೊಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ
ಇಂಜಿನಿಯರ್ಸ್ ನಂಬರ್ಸ್ ಕೊಟ್ಟಿರ್ತಾರೆ. ನಿಮ್ದೆಲ್ಲ ಇನ್ವೆಸ್ಟಿಗೇಟ್ ಆದಮೇಲೆ ಇನ್ನೂ ಏನಾದರೂ ಡೌಟ್ ಇದೆ ನೀವು ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ದೇ ಆರ್ ವೆರಿ ನೈಸ್, ದೇ ಆರ್ ವೆರಿ ವೆಲ್ ಅಪ್ರೋಚ್. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಲ ಮಾತ್ರ. ಸೊ EMD ಅಮೌಂಟ್ 4 lakh ಇರುತ್ತೆ. ಐ ಸಜೆಸ್ಟ್ ಯು ನಿಮ್ಮ ಅಕೌಂಟಲ್ಲಿರೋ 4 lakh ಯೂಸ್ ಮಾಡಬೇಡಿ. ಯೂಸ್ ಯುವರ್ ಕ್ರೆಡಿಟ್ ಕಾರ್ಡ್, ಮಲ್ಟಿಪಲ್ ಸೈಟಿಗೆ ಪಾರ್ಟಿಸಿಪೇಟ್ ಮಾಡಿ. ಯಾಕೆಂದರೆ ರೀಫಂಡ್ ಫ್ರಮ್ BDA ವಿಲ್ ಬಿ ಡನ್ ಶಾರ್ಪ್ ವಿತಿನ್ ದ 30 days. ಸೊ ದಟ್ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಬಿಲ್ ಜನ್ರೇಟ್ ಆಗೋದ್ರೊಳಗೆ ನಿಮ್ಮ ಅಮೌಂಟ್ ಬ್ಯಾಕ್ ಟು ನಿಮ್ಮ ಅಕೌಂಟಿಗೆ ಆಗುತ್ತೆ. ಯು ಕ್ಯಾನ್ ಈಸಿಲಿ ಪೇ. ಸ್ಮಾರ್ಟ್ಲಿ ಯೂಸ್ ಮಾಡಿ ಕ್ರೆಡಿಟ್ ಕಾರ್ಡ್ ಬಗ್ಗೆ. ಸೊ ಎಸ್ 4 lakh ನೀವೇನೋ ಸಕ್ಸಸ್ಫುಲ್ ಬಿಡ್ಡರ್ ಆದರೆ ವಿತಿನ್ 72 hours BDA ಅವರೇ ಕನ್ಫರ್ಮ್ ಮಾಡ್ತಾರೆ. KPPLೂ ಕನ್ಫರ್ಮ್ ಮಾಡ್ಕೋಬೋದು ನಿಮಗೆ ನೀವೇನೆ, ಬಟ್ ಅವರು ಕನ್ಫರ್ಮ್ ಮಾಡ್ತಾರೆ. ಅದನ್ನು ನೆನಪಲ್ಲಿಟ್ಟಲ್ಲಿ ತುಂಬ ಜನ ಏನು ಮಾಡ್ತಾರೆ, ಇವೊಂದು ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟಲ್ಲಿ ಎಲ್ಲ ಆಗಿರೋದ್ರಿಂದ. ಸೊ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪಾರ್ಟಿಸಿಪೇಟ್ ಮಾಡಿ ಬಿಡಿ BDAಯಲ್ಲಿ. ಬಟ್ ಈ ಪ್ರೊಕ್ಯೂರ್ಮೆಂಟ್ ಈಸ್ ಒನ್ ಪ್ಲ್ಯಾಟ್ಫಾರ್ಮ್. ಫ್ಯೂಚರಲ್ಲಿ ನೀವು ಯಾವುದೇ ಆಕ್ಷನ್, ಇನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಕ್ಷನ್ ಆಗಲಿ, BDA ಆಕ್ಷನ್ ಆಗಲಿ, ಮೈಸೂರಲ್ಲಂತ ಮುಡಾ ಆಕ್ಷನ್ ಆಗಿರಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವುಡ್ ರೆಕಮೆಂಡ್ ಯು ಪ್ಲೀಸ್ ಲಾಗಿನ್ ಮಾಡಿ, ನಿಮ್ಮದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ. ನಿಮ್ಮ ಪ್ರೊಫೈಲಲ್ಲಿ ನೀವು ಮಾತ್ರ ಸೈಟ್ ತೊಗೋಬೋದು. ನಿಮ್ಮ ಮನೇಲಿ ಬೇರೆಯವ್ರು ಯಾರಾದರೂ ಸೈಟ್ ತೊಗೊಂಡವ್ರಿದ್ರೆ ಅವ್ರ ಹೆಸರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಿದ 2 ವಿಡಿಯೋಗಳು ಕೂಡ ನನ್ನ ಚಾನಲಲ್ಲಿದೆ. ಅದೇ ವಿಡಿಯೋ ಸೆಕ್ಷನ್ ಬಂದರೆ ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ KPP ಲಾಗಿನ್ ಹೆಂಗೆ ಮಾಡ್ಬೋದು ಅಂತ ಹಾಕಿದ್ದೀನಿ. KPPಯಲ್ಲಿ ಹೇಗೆ ಬಿಟ್ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಹಾಕಿದ್ದೀನಿ. ಪ್ರತಿಯೊಂದು ಮಾಹಿತಿಯು ಎಂಡ್ ಟು ಎಂಡ್ ಇದೆ. ಸೊ ಅದನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ಗಳನ್ನ ಹಾಕಿರ್ತೀನಿ, ನೋಡಿಟ್ಕೊಳ್ಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, 4 ಲಕ್ಷನ ಹೋಗ್ಬಿಟ್ಟು NEFT ಅಕೌಂಟಿಗೆ ಪೇಮೆಂಟ್ ಮಾಡಿಬಿಡ್ತಾರೆ. ಸೊ ಈ ಪೇಮೆಂಟ್ ಮಾಡೋದ್ರಿಂದನೂ ನಿಮಗೆ ಆಕ್ಷನ್ಗೆ ಪರ್ಮಿಷನ್ ಸಿಗುತ್ತೆ. ಬಟ್ ರೀಫಂಡ್ ಆಗಬೇಕಂದ್ರೆ ನೀವು ಮತ್ತೆ BDAಗೆ ಹೋಗಬೇಕು. ಅಲ್ಲಿ ಸರ್ ನಾನು ನಿಮ್ಮ ಅಕೌಂಟಿಗೆ ಹಾಕಿದ್ದೀನಿ, ಥ್ರೂ KPP ಪೇಮೆಂಟ್ ಮಾಡಿಲ್ಲ ಅಂಥೇಳಿ ಲೆಟರ್ ಸಬ್ಮಿಟ್ ಮಾಡಬೇಕು. ಮತ್ತು ಅವರೊಂದು 5% ಅದರಲ್ಲಿ ಕಟ್ ಮಾಡಿ. ಓಕೆ, 4 lakh 5% ಅಂದರೆ ಒಂದು 20,000 ನಿಮಗೆ ಅಪ್ರಾಕ್ಸಿಮೇಟ್ಲಿ ಲಾಸ್ ಆಗುತ್ತೆ. ಆ ತಪ್ಪನ್ನು ಯಾರು ಮಾಡಬೇಡಿ, ತುಂಬ ಜನ ಮಾಡಿದ್ದಾರೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ NRIಗೆ ಒಂದು ಗುಡ್ ನ್ಯೂಸ್ ಇದೆ. ಅಪ್ಲೋಡಿಂಗ್ ಎ PAN ಕಾರ್ಡ್ e-auction ಪೋರ್ಟಲ್ ಇಸ್ ವೆರಿ ಕಂಪಲ್ಸರಿ. ಇಟ್ ಶುಡ್ ಬಿ ಗೆಜೆಟೆಡ್ ಆಫೀಸ್ ನೋಟ್ರಿ ಆಗಿರಲೇಬೇಕು ಅಂತ. NRI is interested in participating in e-auction may do so by uploading a self-attested certificate. ಓಕೆ, ಇಲ್ಲಿ NRIಗೆ ಏನೊಂದು ಗುಡ್ ನ್ಯೂಸ್ ಅಂದರೆ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸರ್ಟಿಫಿಕೇಷನ್ನ ಹಾಕಿ ಪಾಲ್ಗೊಳ್ಬಹುದು. ಆಫ್ಟರ್ ಯು ವಿನ್ನಿಂಗ್ ಸಕ್ಸಸ್ಫುಲ್ ಬಿಡ್ಡರ್ ಆದಮೇಲೆ ಯು ಕ್ಯಾನ್ ಗೆಟ್ ದಟ್ ಎಂಬಸಿ ಲೆಟರ್ನ ನೀವು ಆಮೇಲೆ ಅವ್ರಿಗೆ ಸಬ್ಮಿಟ್ ಮಾಡ್ಬೋದು ಅಂತ ಮಾಡಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಬಿಕಾಸ್ ತುಂಬ ಜನ ದುಬೈಯಲ್ಲಿ, UK-ಯಲ್ಲಿ, US ಅಲ್ಲಿರೋರು ಟೈಮ್ ಲಿಮಿಟ್ ಇರೋದ್ರಿಂದ ಆಗಲ್ಲ ಅಂಥೇಳಿ ಡ್ರಾಪ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. 25% ಪೇಮೆಂಟ್ ಆದಮೇಲೆ ವಿದಿನ್ 1 ಮಂತಲ್ಲಿ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಯು ಕ್ಯಾನ್ ಗೋ ದ್ಯಾಟ್. ಸೊ EMD ಅಮೌಂಟ್ 4 lakh. ಓಕೆ, ದಟ್ ಇಸ್ ಆನ್ ಟೈಮ್. ಮಿನಿಮಮ್ 2 ಬಿಡ್ಡರ್ ಇರಲೇಬೇಕು ಅಂತ ಹೇಳಿದ್ದಾರೆ. 10% ಇನ್ಕ್ರೀಸ್ ಎಲ್ಲೂ ಈ ಸಲ ಹಾಕಿಲ್ಲ. ಬಟ್ ಮಿನಿಮಮ್ 2 ಬಿಡ್ಡರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಿಂಗಲ್ ಬಿಡ್ಡರ್ ಇದ್ದರೆ ಸಿಗೋದಿಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಇಲ್ಲಿ, ಸೊ ಇದನ್ನು ನೋಡಿ, ನೀವು ನಿಕ್ ನೇಮ್ ಕೊಡ್ತೀರಲ್ವಾ ಡ್ಯೂರಿಂಗ್ ಎ ಬಿಡ್ಡಿಂಗ್. ಫಾರ್ ಎಕ್ಸಾಂಪಲ್ ತುಂಬ ಕಾಮನ್ ನೇಮ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ಲೈಕ್ ಮಂಜುನಾಥ್ ಆಗಿರಲಿ, ಸಂತೋಷ್ ಆಗಿರಲಿ. ಸೊ ಇವ್ರೇನು ಮಾಡ್ತಾರೆ, ಸಿಂಪಲಾಗಿ ನೇಮ್ ಇಡೋಕೆ ಹೋಗ್ತಾರೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಿಮ್ಮ ಹೆಸರನ್ನು ಯು ಡೂ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಯುವರ್ ಲೊಕೇಶನ್ ಕಾಂಬಿನೇಷನ್ ನಿಮ್ಮ ನಿಕ್ ನೇಮ್ ಇಡಿ. ಸೊ ನೀವು ಮಂಜು, ಫಾರ್ ಎಕ್ಸಾಂಪಲ್ ನೀವು ಮಂಜು ಆಗಿ ಅಪೋಸಿಟಲ್ಲಿ ಇನ್ನೊಬ್ಬ ಯಾರಾದರೂ ಡಿಫ್ರೆಂಟ್ ಮಂಜುನೇ ಬಂದು ಬಿಡ್ ಮಾಡಿ ನೀವು ವಿನ್ ಆದ್ರೂ ಕೊಡಲ್ಲ. ದೇ ವಿಲ್ ಟ್ರೀಟ್ ದ್ಯಾಟ್ ಬೋತ್ ಅ ನಿಕ್ ನೇಮ್ ಇಸ್ ಸೇಮ್ ಗೈ ಅಂತ ರಿಜೆಕ್ಟ್ ಮಾಡ್ತಾರೆ. ದರ್ ಇಸ್ ನೋ ಮಾಡೋ ಚಾನ್ಸ್ ಏನಿಲ್ಲ, ರಿಜೆಕ್ಟ್ ಮಾಡೇ ಬಿಡ್ತಾರೆ. ಸೊ ಈ ಥರ ವೆರಿ ವೆರಿ ಇಂಪಾರ್ಟೆಂಟ್. ಈ ನೋಟಿಫಿಕೇಶನ್ ಓದ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿರಬೇಕಂದ್ರೆ, ಆರ್ ಯು ಅನ್ ಎಂಡ್ ಯೂಸರ್ ಆರ್ ಅನ್ ಇನ್ವೆಸ್ಟ್ಮೆಂಟ್ ಗೈ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಂಡ್ ಯೂಸರ್ ಆದರೆ ಯು ಕ್ಯಾನ್ ಬಿ ಅ ಲಿಟಲ್ ಅಗ್ರೆಸಿವ್. ಇನ್ವೆಸ್ಟ್ ಮಾಡೋದೇನಾದರೂ ನಿಮ್ಮ ಇಂಟೆನ್ಷನ್ ಆಗಿದ್ರೆ ಯು ಶುಡ್ ಗೋ ಇನ್ ಲೈನ್ ವಿತ್ ಬಿಲೋ ಮಾರ್ಕೆಟ್ ಪ್ರೈಸ್ ಹೋದರೆ ತುಂಬ ಒಳ್ಳೆಯದು ನನ್ನ ಸಜೆಷನ್ನು. ಸೊ ಇದು ಕೂಡ KPP BDA ವೆಬ್ಸೈಟಿಂದನೂ ಕೂಡ ಈ ಮ್ಯಾಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಪ್ರತಿಯೊಂದನ್ನು ಡೀಟೇಲ್ಸಾಗಿ ಹಾಕಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಸೀರಿಯಲ್ ನಂಬರ್, ಸೈಟ್ ನಂಬರನ್ನು 149.00 ಹಾಕಿದ್ದಾರೆ ವ್ಯಾಲ್ಯೂ ಥರ. ಪ್ಲೀಸ್ ರೀಡ್ ದಿಸ್ ಆಸ್ ಅ ಸೈಟ್ ನಂಬರ್. ಹಾಗೆ ಅದರದ್ದು ಡೈಮೆನ್ಷನ್ ಕೂಡ ಹಾಕಿದ್ದಾರೆ, ಟೋಟಲ್ ಏರಿಯಾ ಕೂಡ ಹಾಕಿದ್ದಾರೆ. ನೀವು ಇಲ್ಲಿ ಯಾವುದನ್ನಾದರೂ ಕ್ಲಿಕ್ ಮಾಡಿ. ಓಕೆ, ಇಟ್ ವಿಲ್ ಟೇಕ್ ಯು ಎಕ್ಸಾಕ್ಟ್ಲಿ ಸೈಟ್ ಲೊಕೇಶನ್ಗೆ ಹೋಗುತ್ತೆ. ಸೊ ಇಲ್ಲಿ ಹೋದಾಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಅಲ್ಲಿ ಹೋದ್ಮೇಲೆ ನೀವು ಸೈಟನ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ವಾಟ್ ಯು ಮೀನ್ ಬೈ ಕ್ರಾಸ್ ಚೆಕ್ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ಲಿ ಕೆಲವೊಂದು ಚೆಕ್-ಇನ್ಗಳು ಎಕ್ಸಾಕ್ಟ್ಲಿ ಸೈಟ್ ಮಾರ್ಕಿಗೆ ಆಗಿರೋದಿಲ್ಲ, ಮಿಸ್ಟೇಕ್ ಆಗಿರುತ್ತೆ. ಇಟ್ಸ್ ಲೈಕ್ ಹ್ಯೂಮನ್ ಎರರ್ ಅಂತ ಹೇಳ್ಬೋದು. ಬಟ್ ನೀವು ಈ ಲೊಕೇಶನ್ ತೊಗೊಂಡು ಅಲ್ಲಿ ಹೋದಾಗ, ಸೊ ಫಾರ್ ಎಕ್ಸಾಂಪಲ್
ಇದೇನಾದರೂ ಸೈಟ್ ನಂಬರ್ 1 2 3 ಅಂತ ಅಂದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇದೇ ಸೈಟ್ ನಂಬರ್ 1 2 3 ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ಗೆ ಇರುತ್ತೆ. ಸೊ ನೀವೇನು ಮಾಡಬೇಕು, ಈ ಲೈನಲ್ಲಿ ಅವ್ರ ನೆಕ್ಸ್ಟ್ ಲೈನಲ್ಲಿ ಕೋರಿಲೇಟೆಡ್ ನಂಬರ್ಸೇ ಇರಬೇಕು. ಲೈಕ್ 301 ಇದ್ದರೆ ಇಲ್ಲಿ ಅಕ್ಕಪಕ್ಕದೆಲ್ಲ 304 310 315 ಈ ಥರ ಇರಲೇಬೇಕು. ಆವಾಗ ಈ ಸೈಟ್ ಇಲ್ಲೇ ಇದೆ ಅಂತ ಹೇಳಿ ಆ ಥರ ನೀವು ಕ್ರಾಸ್ ಚೆಕ್ ಮಾಡೋದ್ರಿಂದ ಮಿಸ್ಟೇಕ್ಸ್ ಆಗೋದು ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು KPP ಪೋರ್ಟಲಲ್ಲಿ ಹೋಗಿ ಈ ಮಾಹಿತಿಗಳನ್ನು ವಿತೌಟ್ ಲಾಗಿನ್ ಕ್ರಿಯೇಟ್ ಮಾಡ್ದಲ್ಲೇ, ಓಕೆ, ಜಸ್ಟ್ ಲಾಗಿನ್ ಟು KPP, ಅದೊಂದು ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಕೆಟ್ಟು ಒಳಗೆ ಬನ್ನಿ. ಸೊ ಆಪ್ಷನ್ ಸ್ಟೇಟಸಲ್ಲಿ ಪಬ್ಲಿಷ್ಡ್ ಹಾಕಿ, ಹಾಗೆ ಸಂಗ್ರಹಿಸುವ ಘಟಕ, ಓಕೆ, ಅದನ್ನು BD ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ. ಓಕೆ, ಪ್ರತಿಯೊಂದು ಕೂಡ ಮಾಹಿತಿ ಇಲ್ಲಿದೆ. ಈ ಮಾಹಿತಿನ ಕೂಡ ನೀವು ಎಕ್ಸ್ಟ್ರಾ ಡೀಟೇಲ್ಸ್ನ ಒಳಗಡೆ ಹೋಗಿ ನೋಡ್ಬೋದು. ಈ ಎಲ್ಲ ಡೌನ್ಲೋಡ್ ಆಲ್ ದ ಡಾಕ್ಯುಮೆಂಟ್ಸ್, ಮ್ಯಾಪ್ ಎಲ್ಲ ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಸೊ ಸಬ್ಮಿಟ್ ಮಾಡಬೇಕಂದ್ರೆ ಆಗಲ್ಲ, ಲಾಗಿನ್ ID ಕ್ರಿಯೇಟ್ ಮಾಡಲೇಬೇಕು. ನಾನು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಈಗ ಹೋಗ್ಬಿಟ್ಟು ಎಲ್ಲದನ್ನೂ ನೀವು ಇದನ್ನು ನ್ಯಾವಿಗೇಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವು ಒಳಗಡೆ ಹೋದರೆ ಅದರ ಸಂಬಂಧಪಟ್ಟದ ಇನ್ನೊಂದು ಸ್ವಲ್ಪ ಮಾಹಿತಿ ಇರುತ್ತೆ, ಲೆಫ್ಟ್ ರೈಟ್, ಹೂ ಇಸ್ ದ ಹೆಡ್. ನೀವು BDA ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಸೊ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಅದು ಬಿಟ್ಟು ಓಕೆ, ಐ ವಿಲ್ ಜಸ್ಟ್ ಶೋ ಯು ಅಗೇನ್. BDA ಎಸ್, ಲೈವ್ ಆಪ್ಷನಲ್ಲಿರಲ್ಲ, ಪಬ್ಲಿಷ್ಡಲ್ಲಿರುತ್ತೆ. ಸರ್ಚ್ ಮಾಡಿ. ಓಕೆ, ಇಲ್ಲಿ ಬಂದು ಸೊ ಇನ್ ಕೇಸ್ ನೀವು ಇಲ್ಲೇನಾದರೂ ಲಾಗಿನ್ ಮಾಡೋಕೆ ಹೋದರೆ ಇಟ್ ವಿಲ್ ಆಸ್ಕ್ ಯು ಸೈನ್ ಅಪ್ ಡೀಟೇಲ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೆಂಗಳೂರಲ್ಲಾದರೂ ಇರಿ, ಬೀದರಲ್ಲಾದ್ರೂ ಇರಿ, ಮಂಗಳೂರಲ್ಲಾದ್ರೂ ಇರಿ, ಬಳ್ಳಾರಿ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್. ಸೊ ಕರ್ನಾಟಕದಲ್ಲಿ ಯಾವುದೇ ಆಪ್ಷನ್ ಆಗಬೇಕಂದ್ರೂ KPP ಪೋರ್ಟಲ್ ಥ್ರೂನೇ ಆಗಬೇಕು. ಹಾಗಾಗಿ ಇಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಇದರ ಸಂಬಂಧಪಟ್ಟ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಸೊ ದಿಸ್ ಆರ್ ದ ವೆರಿ ಬೇಸಿಕ್ ಇನ್ಫಾರ್ಮೇಷನ್. ನೀವು KPPಯಲ್ಲಿ ಲಾಗಿನ್ ಕ್ರಿಯೇಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಲಾಗಿನ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿ, ನೋಟಿಫಿಕೇಷನ್ಲಿರೋ ಡೀಟೇಲ್ಸ್ನ 2-3 ಸಲ ಓದ್ಬಿಟ್ಟು ನಿಮ್ಮ ಕ್ಯಾಲ್ಕುಲೇಷನ್ಗಾರ ಪಾರ್ಟಿಸಿಪೇಟ್ ಮಾಡಿ. ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟೇಷನ್ಗೆ ಅಥವಾ ಎನಿ ಹೆಲ್ಪ್ ಇನ್ ಟರ್ಮ್ಸ್ ಆಫ್ ವರ್ಕ್, ಡಾಕ್ಯುಮೆಂಟೇಷನ್ ವರ್ಕ್ ಆಗಿರಲಿ, ಹಾಗೆ ನಿಮಗೆ ಪ್ರೊಸೆಸ್ ಬಗ್ಗೆ ಇಲ್ಲ ಲೈವ್ ಆಪ್ಷನ್ ನೋಡ್ಕೊಳೋದಾಗಿರಲಿ, ಈ ಥರ ಹೆಲ್ಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಕರೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ ಕೇಸ್ ಎನಿ ಡೀಟೇಲ್ಸ್ ಬೇಕಂದ್ರೆ ಬನ್ನಿ. ಸೊ we will also give you one free consultation for everybody as a token of love anta nam kadeyinda. So before you call us, make sure message us, buy us a time, and we'll give you a free time. Make sure your list of questions are very clear so that we can have a meaningful discussion over the first call and clarify all your doubts end to end, A to till Z registration vargu kuda I can help you with everything. So on that note, I'm going to close this video. I wish you all the best everybody. If you're still watching, don't forget to subscribe our channel. Thank you.